KPSC ನೇಮಕಾತಿ. ಎಸ್ ಗಂಗಾ ಜಾಧವ್ ಏನಿದೆ ನೋಡೋಣ. ಏನೇ KPSC ಇದನ್ನ ಮಾಡಿದ್ರು ಮತ್ತೆ ಡಬಲ್ ಶಾಕ್ ಎದುರಾಗ್ತಾ ಇರುವಂತದ್ದು ಆರೋಪಿಗಳಿಗೆ ಈ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡಿರುವಂತಹ ಏನೋ ಬಹಳ ಇಂಟ್ರೆಸ್ಟಿಂಗ್ ಇದ್ದಂಗಿದೆ. ಹೌದು ನೋಡ್ತಾ ಹೋಗೋಣ. ಲಕ್ಷ ಲಕ್ಷ ಲಂಚ ಪಡೆದವರಿಗೆ ಈಗ ಟೆನ್ಷನ್ ಶುರುವಾಗ್ತಾ ಇದೆ. ಈ ಒಂದು KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಲಂಚ ಪಡೆದವರಿಗೆ ಟೆನ್ಷನ್ ಶುರುವಾಗ್ತಾ ಇರುವಂತದ್ದು. ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡ ಸರ್ಕಾರ ಒಂದೇ ಪ್ರಕರಣದ ಹಿಂದೆ ಬಿದ್ದ 2 ತನಿಖಾ ತಂಡಗಳು, ಪ್ರಮುಖವಾಗಿ 2 ತಂಡಗಳು ಎರಡು ಮುಖ್ಯ ತನಿಖಾ ಸಂಸ್ಥೆಗಳಿಂದ ತನಿಖೆ ಈಗ ಸ್ಟಾರ್ಟ್ ಆಗ್ತಾ ಇದೆ. KPSC ಕಚೇರಿ ಮೇಲೆ ಇಡಿ ರೈಡ್ ಮಾಡಿತ್ತು. CID ಇಂದಲೂ ಕೂಡ ಶೋಧವನ್ನ ನಡೆಸಲಾಗ್ತಾ ಇರುವಂತದ್ದು. ಆರೋಪಿತರಿಗೆ 2 ಬಾರಿ ವಿಚಾರಣೆ ಎದುರಿಸುವ ಸಂಕಷ್ಟ ಈಗ ಎದುರಾಗ್ತಾ ಇದೆ. ಒಂದಲ್ಲ ಎರಡಲ್ಲ, 2 ಬಾರಿ ಸಂಕಷ್ಟ, 2 ಬಾರಿ ವಿಚಾರಣೆ ಎದುರಾಗಬೇಕು. KPSC ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ನಲ್ಲಿ ಇರುವಂತಹ ಆರೋಪಿಗಳಿಗೆ ಇಡಿ ಕೂಡ ಅಂದ್ರೆ ಏನು KPSC ಸಂಬಂಧಪಟ್ಟಂತೆ ಇಬ್ರು ಏನ್ ಆರೋಪಿಗಳಿದ್ದಾರಲ್ಲ ಸರ್, ಅವ್ರ ಇಬ್ಬರಿಗೂ ಕೂಡ ಈಗ ಏನ್ ಆರೋಪಿಗಳಿದ್ದಾರೆ ಅವರಿಗೆ 2 ತನಿಖಾ ಸಂಸ್ಥೆಗಳು ವಿಚಾರಣೆಯನ್ನ ನಡೆಸುತ್ತೆ. ಒಮ್ಮೆ CID ತನಿಖೆಯನ್ನ ಮಾಡಿದ್ರೆ ಮತ್ತೊಂದ್ ಕಡೆಗೆ ಇವರು ಕೂಡ ಈಗ ಇಡಿಯಿಂದ ಹಣಕಾಸು ಹವಾಲಾ ಹಣದ ಬಗ್ಗೆ ತನಿಖೆ ನಡೆಯೋ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಸಿಗ್ತಾ ಇದೆ. CID ಇಂದ ಕ್ರಿಮಿನಲ್ ಆಯಾಮದ ಬಗ್ಗೆ, ಆ ಒಂದು ಕ್ರಿಮಿನಲ್ ಡೈಮೆನ್ಷನ್ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. KPSC ಅಂತ ಹೇಳಿದ ತಕ್ಷಣ ನಮಗೀಗ ಶಿವಶಂಕರಪ್ಪ ಸಾಹುಕಾರ್ ಅವರ ಹೆಸರು ಅಚ್ಚಳಿಯದೆ ಉಳಿಯುವಂಥ ಕೆಲಸ ಆಗಿದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಡಿಯಿಂದ ದಾಳಿ ಆಗಿರೋದು KPSCಯಲ್ಲಿ ಮೊದಲ ಬಾರಿಗೆ. IAS ಜ್ಞಾನೇಂದ್ರ ಕುಮಾರ್ಗೂ ಕೂಡ ಈಗ ಇಡಿ ನೋಟಿಸ್ ಕೊಡಲಾಗಿದೆ. ದಾಳಿ ಬಳಿಕ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ಕೂಡ ಹೊರಡಿಸಿದೆ. ಆದರೆ ಇದುವರೆಗೂ ಕೂಡ ಇಡಿ ವಿಚಾರಣೆಗೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಏನು ಕರಿತೀವಿ, ಜಾರಿ ನಿರ್ದೇಶನಾಲಯದ ವಿಚಾರಣೆಗೆ ಈ ಇಬ್ರು ಮಹಾಶಯರು ಹಾಜರಾಗಿಲ್ಲ. ಈಗ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಮತ್ತೊಮ್ಮೆ ಒತ್ತಡ ತರಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 2 FIRಗಳು ಕೂಡ ದಾಖಲಾಗಿದ್ದ 2 FIRಗಳು CIDಗೆ ವರ್ಗಾವಣೆ ಮಾಡಲಾಗಿದೆ. ದೂರುದಾರರಿಂದ ಈಗಾಗಲೇ ಮಾಹಿತಿಯನ್ನ ಕೂಡ ಸಂಗ್ರಹಿಸಿದೆ CID. ಎಸ್, ಇನ್ಫಾರ್ಮೇಶನ್ ಕಲೆ ಹಾಕಿದೆ CID. ಆದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೂ ಕೂಡ CID ನೋಟಿಸ್ ಕೊಟ್ಟಿದೆ. CIDಗೆ ದೂರುದಾರ ವ್ಯಕ್ತಿಯಿಂದ ಆ ಒಂದು ಕಂಪ್ಲೀಟ್ ಮಾಹಿತಿ ಕೂಡ ಕೊಡಲಾಗಿದೆ. ಒಟ್ಟೊಟ್ಟಿಗೆ 2 ವಿಚಾರಣೆಯಿಂದ ಈ ಆರೋಪಿಗಳಿಗೆ ಟೆನ್ಷನ್ ಖಂಡಿತವಾಗ್ಲೂ ಜಾಸ್ತಿ ಆಗಿದೆ ಅನ್ನೋದು ಸದ್ಯದ ಇನ್ಫಾರ್ಮೇಶನ್. ಮಾಡಿದ್ದೋಣೋ ಮಾರಾಯ, ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅನ್ನೋ ಗಾದೆ ಮಾತುಗಳೆಲ್ಲ ಕೂಡ ಈಗ ನಮಗೆ ನೆನಪಾಗ್ತಾ ಇದ್ದಾವೆ. ಆದರೆ ಕರ್ನಾಟಕ ಲೋಕಸೇವಾ ಆಯೋಗ ಈಗ ಕರ್ನಾಟಕ ಲೋಪಸೇವಾ ಆಯೋಗ ಆಗ್ತಾ ಇದೆ. ಈ ಮುಂಚೆಯಿಂದನೂ ಕೂಡ ಬಹಳಷ್ಟು ಹಗರಣಗಳು ಬೆಳಕಿಗೆ ದೊಡ್ಡ ಮಟ್ಟದಲ್ಲಿ ಬಂದಿರಲಿಲ್ಲ. ಆದರೆ ಈಗ ಇಡಿ ಯಾವಾಗ ದಾಳಿ ನಡೆಸ್ತಾ ಇದೆ ಅಂತ ಕೇಳಿದ್ವಿ, ಸಿ ದ ಇಂಟೆನ್ಸಿಟಿ. KPSC ಮೇಲೆ ಇಡಿ ದಾಳಿ ಆಗಿರ್ಲಿಲ್ಲ ಯಾವಾಗ್ಲೂ, ಅದು ಕಚೇರಿ ಮೇಲೆನೆ ಹೋಗಿರುವಂತದ್ದು. ಹೌದು. ಹಾಗಾಗಿ ಈ ಕರ್ನಾಟಕ ಲೋಕಸೇವಾ ಆಯೋಗ ನೋಡಿದ್ರೆ ಮೊದಲಿಗೆ ನಮಗೆ ಲೋಕಸೇವಾ ಬದಲು ಲೋಪಸೇವಾ ಆಯೋಗ ಅನ್ನೋದೇ ನಮಗೆ ಜ್ಞಾಪಕಕ್ಕೆ ಬರ್ತಾ ಇದೆ.